ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಒಂಥರ ಕ್ರೇಜಿ ಟೈಮ್ ಆಯಿತಾ. ರಾತ್ರಿ 9:30 ಆಗಿದೆ. 9:30ನಲ್ಲಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಆಲ್ ಆಫ್ ಅ ಸಡನ್ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸಿಂದ ಡಿಸೈಡ್ ಮಾಡಿದ್ದು ನಾನು. ಸೊ ಪಟ ಅಂತ ಎಲ್ಲ ಸ್ಟ್ಯಾಂಡಿಗೆ ಹಾಕ್ಕೊಂಬಿಟ್ಟು ಕ್ಯಾಮ್ರಾನ ಶೂಟ್ ಮಾಡ್ತಾಯಿದ್ದೀನಿ. ಎನಿವೇ ಇವತ್ತು ನೀವು ತಮ್ಮನೇಲಿ ನೋಡಿರ್ತೀರ, ಡೇಟ್ಸ್ ಸಿರಪ್ ಮಾಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಾನೇ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಅದೊಂಥರ ಟ್ರಯಲ್ ಆ್ಯಂಡ್ ಎರರ್, ಹೆಂಗಾಗತ್ತೆ ಏನೂ ಗೊತ್ತಿಲ್ಲ. ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ ನೋಡಿದೆ, ನಂಗೆ ಇದೊಂದು ಸಿರಪ್ ಮಾಡಬೇಕಂತ ಇಷ್ಟ ಇತ್ತು. ಸೊ ಮೊನ್ನೆ ಚೆಕ್ ಮಾಡ್ತಾ ಒಂದು 2-3 ರೀಲ್ನ ಸೇವ್ ಮಾಡಿಟ್ಕೊಂಡು ಈಗ ಅದೇ ಪ್ರಾಸೆಸ್ನ ಫಾಲೋ ಮಾಡೋಣ ಅಂತ. ಬೆಳಗ್ಗೆನೇ ಇದು ಸ್ವಲ್ಪ ನನಗೆ ಸಾಫ್ಟ್ ಖರ್ಜೂರ ಸಿಗಲಿಲ್ಲ, ಸ್ವಲ್ಪ ಗಟ್ಟಿ ಖರ್ಜೂರ ಸಿಕ್ಕಿತ್ತು. ಹಾಗಾಗಿ ಬೆಳಗ್ಗೆಯಿಂದನೇ ಇದನ್ನು ನೆನೆ ಇಟ್ಟಿದ್ದೀನಿ. ತುಂಬ ಚೆಂದ ಸಾಫ್ಟಾಗಿದೆ. ಅದು ನೀರು ಚೆಲ್ಲೋಗಿಬಿಡತ್ತೆ ಅಂತ ಭಯ. ಸೊ ಸೀಡ್ಲೆಸ್ ಬಂದಿದ್ದರಿಂದ ನನಗೇನು ಕೆಲಸ ಇರಲಿಲ್ಲ, ಸುಮ್ಮನೆ ಅದನ್ನು ಜಸ್ಟ್ ಬೌಲಿಗೆ ಹಾಕಿ ನೀರಲ್ಲಿ ಸೋಕ್ ಮಾಡಿಟ್ಟಿದ್ದೀನಿ. 200 ಗ್ರಾಮ್ ಖರ್ಜೂರನ ಸೋಕ್ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನು ರುಬ್ಕೋಬೇಕು ಫಸ್ಟು. ಅದಾದಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಅದಾದಮೇಲೆ ಚೆನ್ನಾಗಿ ಕುದಿಸಿ ಸಿರಪ್ ಥರ ಮಾಡಬೇಕಾಗತ್ತೆ. ಲಿಟ್ರಲಿ ಜೇನುತುಪ್ಪದ ಹದಕ್ಕೆ ಇದು ಬರುತ್ತೆ. ಸೊ ನನಗೂ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಸೊ ಲೆಟ್ಸ್ ಗೋ, ಇದನ್ನು ರುಬ್ಕೊಂಡು ಬಂದುಬಿಡ್ತೀನಿ ಫಸ್ಟು. ಸೊ ಹಾಗೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಇವರು ಅನ್ಫಾರ್ಚುನೇಟ್ಲಿ ಎಷ್ಟೊತ್ತು ಕುಕ್ ಮಾಡಬೇಕಂತ ಮೆನ್ಷನ್ ಮಾಡಿರಲಿಲ್ಲ. ಎನಿವೆ ಅದು ನಮಗೆ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಇಷ್ಟು ಖರ್ಜೂರ ಪಲ್ಪು ಯೂಸ್ ಮಾಡೋಂಗೆ ಇರಬೇಕಾಯ್ತು. ಎನಿವೆ ಅನ್ನೋದು ಬೆಳಗ್ಗೆ ಹೊತ್ತು ಇದಕ್ಕೆ ಹಾಕೋಬೋದು, ಏನೋ ನಾನು ಸ್ಮೂದಿ ಬಾಲ್ ಮಾಡ್ಕೊತೀನಲ್ಲ ಅದಕ್ಕೆ ಹಾಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ಟೈಮ್ ತೊಗೊಳತ್ತೆ. ನನಗೆ ಬೇಸಿಕಲಿ ಡೇಟ್ಸ್ ಅಂದರೆ ತುಂಬ ಇಷ್ಟ. ಪ್ರತಿದಿನ 2 ಡೇಟ್ಸ್ ನಾನು ತಿಂತೀನಿ. ಡೇಟ್ಸ್ ಇರ್ಬೋದು, ಜೊತೆಗೆ ಒಣ ದ್ರಾಕ್ಷಿನ ನೆನೆ ಇಟ್ಟು ಬೆಳಗ್ಗೆ ನಾನು ಸ್ಯಾಲೆಡ್ಗೆ ಓಟ್ ಮೀಲಿಗೋ ಅಥವಾ ಯೋಗರ್ಟ್ ಬೌಲಿಗೋ ಹಾಕ್ಕೊಂಡು ತಿನ್ನೋದಂತೂ ಇದ್ದೇ ಇದೆ. ಸಾಕಾಯಿತು, ಸುಸ್ತಾಯಿತು. ಸೊ ನಾನು ಇದನ್ನು ಏನು ಮಾಡ್ತೀನಿ ಗೊತ್ತಾ, ಈ ಥರದ ಐ ಥಿಂಕ್ ನಾನು ತುಂಬ ಫೈನಾಗಿ ಪೇಸ್ಟ್ ಮಾಡಿಬಿಟ್ಟೆ. ಬಟ್ ದಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ನಂಗೆ ಸ್ವಲ್ಪ ಸಿರಪ್ ಆದರೂ ಸಾಕು. ಸೊ ಇದನ್ನು ನಾಳೆ ಆಲ್ಮಂಡ್ ಕುಕ್ಕೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನೇ ಯೂಸ್ ಮಾಡ್ಬೋದಲ್ಲ, ಸೊ ವೇಸ್ಟ್ ಎಂತ ಆಗಲ್ಲ. ಸೊ ಇದಾಯಿತು. ಸೋಕ್ ಮಾಡಿಟ್ಟಿದ್ದಂಥ ವಾಟ್ರ್ ಇರ್ತಲ್ಲ, ಅದನ್ನೊಂದು ಚೂರು ಹಾಕೋಣ ಅಂತ. ಚೂರು ಅಂದರೆ ಎನಿವೆ ಅದರಲ್ಲೂ ಎಲ್ಲ ಸಿಹಿ ಅಂಶ ಬಿಟ್ಕೊಂಡಿರತ್ತಲ್ಲ, ಸೊ ವೈ ವೇಸ್ಟ್. ನೀಟಾಗಿ ಚೆನ್ನಾಗಿ ಕುದಿಸ್ರೆ ಇದು ಗಟ್ಟಿ ಆಗೇ ಆಗುತ್ತೆ. ಸೊ ಈಗ ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗತ್ತೆ. ಲೋ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ. ಚೆಂದ ಕುಕ್ ಆಗಬೇಕಂದ್ರೆ ಆ ಸಿರಪ್ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಸ್ವಲ್ಪ ಲಿಕ್ವಿಡ್ ಇದೆ ಅಲ್ವಾ. ಸೊ ಅದು ಕುದ್ದು ಚೆಂದ ಗಟ್ಟಿಯಾಗಿ ಸಿರಪ್ ಆಗಬೇಕು. ಈಗ ಸಮಯ 9:42. ಆ್ಯಕ್ಚುಲಿ ನಂದು 10:30 ಮಲಗುವಂಥ ಸಮಯ, ಯಾಕಂದರೆ ನಂದು ಊಟ 8 ಗಂಟೆಗೆ ಆಯಿತು. ಒಂದು ಕ್ಯಾಮಮೈಲ್ ಟೀ ಕುಡಿದ್ರೆ ಮುಗೀತು. ಸೊ ಈಗ ಇದು ಕುಕ್ ಆಗೋತ್ತಿಗೆ ಅದನ್ನು ತೊಗೋತೀನಿ. ಐ ಥಿಂಕ್ ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ. ತಣ್ಣಗಾದಮೇಲೆ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದು ಎಷ್ಟೊತ್ತು ತೊಗೊಳತ್ತೆ ಅಂತ ನಾನು ನೋಡಿ ನಿಮಗೆ ಸಮಯನ ತಿಳಿಸ್ತೀನಿ. ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ. ನೀವು ಮನೆಯಲ್ಲಿ ಪ್ರಯತ್ನ ಪಟ್ಟರೆ, ಟ್ರೈ ಮಾಡಿದ್ರೆ ಸಿರಪ್ನ ಮಾಡೋದಕ್ಕೆ. ಐ ಆಮ್ ಶ್ಯೂರ್ ಇದು ಮಕ್ಕಳುಗಳಿಗೆ ನೀವು ಈಸಿಯಾಗಿ ಕೊಡ್ಬೋದು. ಆ್ಯಂಡ್ ದೊಡ್ಡವರು ಅಷ್ಟೇ. ನಾವು ಹೊರಗಡೆಯಿಂದ ಡೇಟ್ ಸಿರಪ್ ಸಿಗುತ್ತೆ, ಇಟ್ ಈಸ್ ವೆರಿ ಈಸಿ. ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಈಗ ನಾನು ಮನೇಲೇ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಆಮಂಡ್ ಮಿಲ್ಕ್ ಇರ್ಬೋದು, ಅಥವಾ ಇದಿರ್ಬೋದು. ಆ್ಯಂಡ್ ಕೋಕೋನಟ್ ಮಿಲ್ಕ್ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಅಂದರೆ ತೆಂಗಿನಕಾಯಿ ತೊಗೊಂಡು ಬಂದೆ ಇವತ್ತು. ಸೊ ಆದಷ್ಟು ಮನೆಯಲ್ಲೇ ಎನಿವೇ ಫ್ರೀ ಆಗಿರೋದ್ರಿಂದ ಮನೆಯಲ್ಲೇ ಎಲ್ಲನೂ ಮಾಡಿಕೊಂಡು ಟ್ರೈ ಮಾಡೋಣ ಅಂತ ಅಷ್ಟೇ. ಯಾಕಂದರೆ ಇವಾಗ ಕಲಿಬೇಕು ಅಂತ ಬಂದಾಗ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಷ್ಟೋ ಒಳ್ಳೆ ವಿಚಾರಗಳನ್ನ ಕಲಿಬೋದು. ಆ್ಯಂಡ್ ನನಗೆ ಈ ಥರದ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋಕ್ಕೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ. ಈ ವರ್ಕೌಟ್ ವಿಡಿಯೋಸು, ಕುಕ್ಕಿಂಗ್ ರಿಲೇಟೆಡು. ಬಿಕಾಸ್ ನನಗೆ ಡಯಟ್ ಅಂತ ಬಂದ ತಕ್ಷಣ ಈ ಸಪ್ಪೆ ಊಟ ಅದೆಲ್ಲ ಮಾಡಿ ಅಭ್ಯಾಸನೇ ಇಲ್ಲ. ಅಂದರೆ ಮುಂಚೆ ಸುಮಾರು ವರ್ಷಗಳಿಂದ ಅದನ್ನು ಮಾಡಿದ್ದೀನಿ. ಬಟ್ ಡಯಟ್ ಈಸ್ ನಥಿಂಗ್ ಬಟ್ ಕನ್ಸ್ಯೂಮಿಂಗ್
ಅಥವಾ ಹ್ಯಾವಿಂಗ್ ಹೆಲ್ದಿ ಫುಡ್, ಟೇಸ್ಟಿ ಫುಡ್. ನನಗೆ ಟೇಸ್ಟಿಯಾಗಿ ಮಾಡ್ಕೊಳಕ್ಕೆ ಇಷ್ಟ. ಸೊ ಹಾಗಾಗಿ ಜಾಸ್ತಿ ಅಡುಗೆ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇರ್ತೀನಿ. ಆ ಥರದ್ರಲ್ಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಡೇಟ್ ಸಿರಪ್ ಹೆಂಗೆ ಮಾಡೋದು ಅಂತ ನೋಡಿದೆ. ಒಂದು ಮಕ್ಕಳಿಗೆ ನೀವು ಅವ್ರಿಗೆ ಕೊಡುವಂಥ, ಈಗ ಚಪಾತಿಲಿರ್ಬೋದು ಅಥವಾ ಅವ್ರ ಇಡ್ಲಿ ಜೊತೆಗೆ ಕೆಲವೊಬ್ಬರು ಮಕ್ಕಳಿಗೆ ಹನಿ ಹಾಕ್ಕೊಡ್ತಾರೆ. ಆ ಥರದಿದ್ದಾಗ ಡೇಟ್ ಸಿರಪ್ಪೇ ಕೊಡ್ಬೋದು. ಒಂದು ಹೆಲ್ದಿ, ಇನ್ನೊಂದು ಆರೋಗ್ಯಕ್ಕೆ ಒಳ್ಳೆಯದು, ಇನ್ನೊಂದು ನೀವೇ ಮಾಡಿರ್ತೀರ, ಸೊ ಯಾವುದೇ ಪ್ರಿಸರ್ವೇಟಿವ್ಸ್ ಏನೂ ಇರಲ್ಲ. ಮಕ್ಕಳಿಗಷ್ಟೇ ಅಲ್ಲ, ನಮಗೂ ಅಷ್ಟೇ ತುಂಬ ಒಳ್ಳೆಯದು. ಸೊ ಇದು 200 ಗ್ರಾಮು. ಅದು ಸೋಕಾಗೋಷ್ಟೇ, ಅಂದರೆ ಅದು ಖರ್ಜೂರ ಎಷ್ಟಿತ್ತು ಅಷ್ಟೇ ನೀರು ಹಾಕಿ ಇಟ್ಟಿದ್ದೆ ನಾನು. ಮೆಷರ್ ಏನೂ ಮಾಡಿರಲಿಲ್ಲ. ಅದು ಏನಂತಾರೆ, ಕವರ್ ಆಗೋಷ್ಟು ನೀರು ಹಾಕಿನೇ ನಾನು ಸೋಕ್ ಮಾಡಿ ಇಟ್ಟಿದ್ದು. ಆ ರುಬ್ಬಕ್ಕೆ ಅದು ಸ್ವಲ್ಪ ನೀರನ್ನು ಬಳಸ್ಕೊಂಡೆ. ರುಬ್ಬಾದ್ಮೇಲೆ ಅದೇನು ಸೋಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಏನೇ ಖರ್ಜೂರ ವಾಶ್ ಮಾಡಿದ್ದೆ ನಾನು ಮಾಡಿ ಹಾಕಿರೋದ್ರಿಂದ ನೀರಲ್ಲಿ ಏನೂ ಇರಲ್ಲ. ಸೊ ಕೆಲವೊಂದೆಲ್ಲ ಕೆಳಗಡೆನೆ ಆ ಪಾರ್ಟಿಕಲ್ಸ್ನೆಲ್ಲ ಕೆಳಗೆ ಬಿಟ್ಟು ಮೇಲೆ ತಿಳಿ ನೀರನ್ನು ಮಾತ್ರ ತೊಗೊಂಡಿದ್ದೀನಿ. ಬಿಕಾಸ್ ಅದು ತುಂಬ ಸಿಹಿಯಾಗಿತ್ತು ಆ್ಯಂಡ್ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಅದರಲ್ಲೂ ಇರುತ್ತೆ, ಯಾಕೆ ವೇಸ್ಟ್ ಮಾಡೋದಲ್ವ. ಸೊ ಹಾಗಾಗಿ ಆ್ಯಂಡ್ ಇದನ್ನು ಅವಾಗವಾಗ ತಿರ್ಗಿಸ್ಕೋಬೇಕು ಮಧ್ಯದಲ್ಲಿ. ಆ್ಯಂಡ್ ಒಂಥರ ಪಾಕದ ಥರ ಆಗಬೇಕು. ಹೇಳ್ತೀನಿ ಎಷ್ಟೊತ್ತು ಕುಕ್ ಮಾಡಿದ್ರೆ ಇದು ಸಿರಪ್ ಆಗುತ್ತೆ ಅಂತ ನಿಮಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ತಿಳಿಸ್ತೀನಿ. ಸೊ ಈಗ ಇದು ಚೆಂದ ಕುದಿ ಬಂದಿದೆ. ಆಗಾಗ ಬಂದು ಅಂದರೆ ಒಂದು 2 ನಿಮಿಷಕ್ಕೆ ಒಂದು ಸಲ ಬಂದು ಈ ಥರ ನಾನು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1 hour ತೊಗೊಂಡು ಈ ಸಿರಪ್ ಆಗೋದಕ್ಕೆ. 200 ಗ್ರಾಮ್ ಖರ್ಜೂರದಲ್ಲಿ ಸ್ವಲ್ಪ ಐ ಥಿಂಕ್ ಒಂಚೂರು ಲಾಸ್ಟ್ ಒಂದು 2 ಮಿನಿಟ್ಸಲ್ಲಿ ನಾನು ನೋಡ್ಕೊಳ್ಳಿಲ್ಲ, ಅಂದರೆ ತಿರುಗ್ಸೋಕ್ಕೆ ಬರಬೇಕಾಗಿತ್ತು. ಸ್ವಲ್ಪ ತಳ ಹಿಡಿದುಬಿಡ್ತು. ಬಟ್ ಇಟ್ ಈಸ್ ಅ ಲೆಸನ್. ನೆಕ್ಸ್ಟ್ ಟೈಮ್ ಬಿಟ್ಟು ಹೋಗಲೇಬಾರ್ದು ಅಂತ. ಸೊ ಇಷ್ಟಾಗಿದೆ. ಐ ಥಿಂಕ್ ಒಂದು 1.5 ಸ್ಪೂನ್ ಅಷ್ಟು ವೇಸ್ಟ್ ಅಂತೂ ಡೆಫಿನೆಟ್ಲಿ ಆಗಿದೆ. ಸೊ ಇದನ್ನು 1 hour ಆಗಾಗ ಬಂದು ತಿರುಗಿಸ್ತಾನೆ ಇರಬೇಕಾಗತ್ತೆ, ಇಲ್ಲನೇ ತಳ ಹಿಡಿದುಬಿಡುತ್ತೆ. ನಾನು ಆ 1 hour ಗ್ಯಾಪಲ್ಲಿ ಇನ್ನೊಂದಷ್ಟು ವೀಡಿಯೋಸ್ಗಳನ್ನ ನೋಡ್ತಿದ್ದೆ. ಕೆಲವೊಬ್ಬರು ಖರ್ಜೂರನ ಸೋಕ್ ಮಾಡಿ ಅದನ್ನು ಒಂದು 10-15 ನಿಮಿಷ ಬೇಯಿಸ್ಕೊಂಡು ತಣ್ಣಗಾದಮೇಲೆ ರುಬ್ಕೊಂಡು ಫಿಲ್ಟರ್ ಮಾಡಿಕೊಂಡು ಅದಾದಮೇಲೆ ಸಿರಪ್ ಪ್ರಾಸೆಸ್ನ ಮಾಡ್ಯಾರೆ. ಇನ್ನು ಕೆಲವೊಬ್ಬರು ಡೈರೆಕ್ಟಾಗೆ ಮಾಡ್ಯಾರೆ. ಕೆಲವೊಬ್ಬರು 3 hours ಇದನ್ನು ಕುಕ್ ಮಾಡಿದ್ದಾರೆ, ಕೆಲವೊಬ್ಬರು 1 hour ಕುಕ್ ಮಾಡ್ಯಾರೆ. ನನಗೆ ಎಕ್ಸಾಕ್ಟ್ಲಿ 1 hour ಆಯಿತು. ಬಿಕಾಸ್ ಐ ಥಿಂಕ್ ಕೆಲವೊಬ್ಬರು ಜಾಸ್ತಿ ನೀರನ್ನು ಹಾಕ್ಕೊಂಡ್ಯಾರೆ, ಅಂದರೆ ಅವರು ರುಬ್ಕೊಳ್ಳೋವಾಗಲೇ ಜಾಸ್ತಿ ನೀರು ಹಾಕ್ಕೊಂಡು ಅವರ ಲಿಕ್ವಿಡೇ, ಅಂದರೆ ಫಿಲ್ಟರ್ ಮಾಡಿ ಆದಮೇಲೆ ಏನು ಲಿಕ್ವಿಡ್ ಬಂತಲ್ಲ ಅದೇ ಜಾಸ್ತಿ ಇತ್ತು ಅವರಿಗೆ. ಗೊತ್ತಿಲ್ಲ, ಐ ಥಿಂಕ್ ಇದು ಟ್ರಯಲ್ ಆ್ಯಂಡ್ ಎರರ್ ಫಸ್ಟ್ ಟೈಮ್ ಆಗಿರೋದ್ರಿಂದ. ಸೊ ಇವಾಗ ನನಗೆ ಗೊತ್ತಾಯಿತು, ಒಂದೇ ಹೋಗ್ತಾ ಐ ಥಿಂಕ್ ಆಫ್ಟರ್ 40-45 ಮಿನಿಟ್ಸ್ ಅಲ್ಲೇ ನಿಂತು ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ, ಇಲ್ಲನೇ ತಳ ಹಿಡಿದ್ಬಿಡುತ್ತೆ. ನಾನು ಐ ಥಾಟ್ ಹಂಗೆ ಆಗಲ್ಲ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಹಂಗಾಯಿತು. ಸೊ ಗಟ್ಟಿ ಅಂದರೆ ಲೈಕ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ. ಇಷ್ಟು ಗಟ್ಟಿ ಆಗಬೇಕಾಗತ್ತೆ. ಇಷ್ಟು ಗಟ್ಟಿ ಆದ್ರೇ ಚಂದ. ಐ ಥಿಂಕ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಸಖತ್ ಯಮ್ಮಿ ಆಗಿರುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಅದನ್ನು ಕುಕ್ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಇಡೀ ಮನೆ ಆ ಸ್ವೀಟ್ ಆ ಫ್ಲೇವರ್, ಆ ಫ್ರೇಗ್ರೆನ್ಸ್ ಇಡೀ ಮನೆ ತುಂಬ್ಕೊಂಡಿದೆ. ಒಂಥರ ಸಕ್ಕತ್ತಾಗಿದೆ ಅದು. ಚೆನ್ನಾಗಿ ಅನ್ನಿಸ್ತಾ ಇದೆ ಆ ಫೀಲಿಂಗು. ಸೊ ಇದು ಬೆಳಗ್ಗೆವರೆಗೂ ತಣ್ಣಗಾಗಿಬಿಡ್ತೀನಿ. ಆದಮೇಲೆ ಡೇಟ್ಸ್ ಸಿರಪ್ ಅಂತ ಬರೆದು ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ಟಿಕ್ಕರ್ಸ್ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಐ ಥಿಂಕ್ ಇದನ್ನು ಅಮೆಝಾನಲ್ಲೇ ತೊಗೊಂಡಿದ್ದು. ಇದನ್ನು ಅಮೆಝಾನಲ್ಲೇ ತೊಗೊಂಡಿದ್ದು. ಒಂದಷ್ಟು ಮನೆಯಲ್ಲೇ ಮಸಾಲೆಗಳನ್ನ ಮಾಡ್ಕೋತೀನಲ್ಲ, ಅದನ್ನು ಸ್ಟೋರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಯಾಕಂದರೆ ನಾನು ಸಣ್ಣ ಬ್ಯಾಚಲ್ಲೇ ಮಾಡ್ಕೊಳ್ಳೋದು. ದೊಡ್ಡ ಡಬ್ಬ ಅಗೇನ್ ಜಾಗ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ. ಇಟ್ ಈಸ್ ವೆರಿ ವೆರಿ ಗುಡ್. ಐ ಥಿಂಕ್ 12 ಗ್ಲಾಸ್ ಜಾರ್ಸ್ ಬರುತ್ತೆ ಒಂದು ಬಾಕ್ಸ್ ಆರ್ಡ್ರ್ ಮಾಡಿದ್ರೆ. ನಾನು ಎನಿವೆ ಇದ್ರ ಲಿಂಕು ಆ್ಯಂಡ್ ಇದು ಬೆಸ್ಟ್ ಪಾರ್ಟ್ ಏನಂದರೆ ಬರೆದು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಕೆಲವೊಂದು ಆಲ್ರೆಡಿ ಆ ಸ್ಟಿಕ್ಕರ್ಸೇ ಸಿಗುತ್ತೆ, ಅಂದರೆ ಇಂಗ್ರೀಡಿಯೆಂಟ್ಸ್ದು ಸ್ಟಿಕ್ಕರ್ಸೇ ಸಿಗುತ್ತೆ. ಬಟ್ ನಮ್ಮದು ಇಂಡಿಯನ್ದು ನನಗೆ ಒಂದರಲ್ಲಿ ಸಿಕ್ಕಿರಲಿಲ್ಲ. ನನಗೆ ಎಷ್ಟೊಂದು ಮಸಾಲೆಗಳು ನಂಗೆ ಸಿಕ್ಕೇ ಇರಲಿಲ್ಲ. ಐ ಥಿಂಕ್ ನಾನು ಕರೆಕ್ಟಾಗಿ ಚೂಸ್ ಮಾಡಲಿಲ್ಲ ಅನಿಸುತ್ತೆ.
ಬಟ್ ಇದು ಬೆಸ್ಟ್ ಯಾಕಂತಂದರೆ ರೋಲ್ ಬರುತ್ತೆ ಆಯಿತಾ, ಅಂದರೆ ಸ್ಟಿಕ್ಕರ್ ರೋಲ್ ಬರುತ್ತೆ, ಜೊತೆಗೆ ಮಾರ್ಕರ್ ಕೂಡ ಬರುತ್ತೆ, ಬರೆದ್ಬಿಟ್ಟು ಸ್ಟಿಕ್ ಮಾಡ್ಕೊಳ್ಬೋದು. ಬಟ್ ಇದೇನಂದರೆ ಸ್ಟ್ರೇಟ್ ಡಬ್ಬಗಳಿರುತ್ತಲ್ಲ ಆ ಥರದಕ್ಕೆ ಬೆಟರು. ಈ ಥರ ಇದ್ದಾಗ ಅಂದರೆ ಹಿಂಗೆ ರೌಂಡ್ ಬೇರೆ ಶೇಪಲ್ಲಿದ್ದಾಗ ಈ ಥರ ಎಲ್ಲ ಸ್ಟಿಕ್ಕರ್ ಇಲ್ಲಿ ಓಪನ್ ಆಗುತ್ತೆ, ನೀಟಾಗಿ ಕೂರಲ್ಲ ಅದು. ಬಟ್ ದಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಅದು ಹೋದರೆ ಇನ್ನೊಂದು ಹಾಕ್ಕೊಳ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಇದ್ರದ್ದು ನಾನು ಬೇಕಿರೋ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಪ್ರಾಡಕ್ಟ್ನೇ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಸುಮ್ಮನೆ ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬ ಬಿಸಿ ಇದೆ. ಔಚ್. ಐ ಥಿಂಕ್ ಬೆಳಗ್ಗೆ ಇನ್ನೂ ಗಟ್ಟಿ ಆಗುತ್ತೆ, ಸಖತ್ತಾಗಿರುತ್ತೆ ಅಂತ ಅನ್ಸುತ್ತೆ. ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಐ ಥಿಂಕ್ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ, ಸೊ ದಟ್ ಅದು ಈಸಿ ಆಗತ್ತೆ. ಅಂದರೆ ಈ ಸಿರಪ್ ಥರ ಹಾಕ್ಕೊಳಕ್ಕೆ ಇಲ್ಲ, ಇದು ಒಂಥರ ಲಿಟಲ್ ಪೇಸ್ಟ್ ಸೈಡ್ಗೆ ಬಂದುಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಒಂಚೂರು ನೀರು ಹಾಕ್ಕೊಂಡು ಅಲ್ಲಿ ಫಿಗರ್ ಔಟ್ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕಂತ ನಾನು ಫಿಗರ್ ಔಟ್ ಮಾಡ್ತೀನಿ. ಬಟ್ ಇದು ಎನಿವೇ ಟ್ರಯಲ್ ಆ್ಯಂಡ್ ಎರರ್ ಆಗಿತ್ತು, ಸೊ ಹಾಗಾಗಿ ನಾನು ಟ್ರೈ ಮಾಡಿದ್ದು. ಬಟ್ ಐ ಥಿಂಕ್ ಫೈನಲ್ ರಿಸಲ್ಟ್ ಏನಿದೆ, ಎಂಡ್ ರಿಸಲ್ಟ್ ಏನಿದೆ, ನಂಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಸಖತ್ ಸ್ವೀಟ್ ಇದೆ, ಸ್ವಲ್ಪ ಹಾಕ್ಕೊಂಡ್ರು ಸಾಕು, ಕೈಯಲ್ಲಿ ಅಂಟ್ತಾರೆ. ಒಂಥರ ಖುಷಿ. ಈ ಥರ ಮನೇಲೇ ಮಾಡಿಕೊಂಡು ಪ್ರಯತ್ನಪಟ್ಟು ಇದೆಲ್ಲ ಮಾಡಿದಾಗ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಅದು ಎವ್ರಿ ಡೇ ಅದು ತೆಗೆದು ಯೂಸ್ ಮಾಡಿದಾಗ ನಾನು ಮಾಡಿದ್ದು ಅಂತ ಅನಿಸುತ್ತೆ. ಸೊ ಜಸ್ಟ್ ಸಣ್ಣ ಸಣ್ಣ ಖುಷಿಗಳಷ್ಟೇ ಅಡುಗೆ ಮಾಡೋದ್ರಲ್ಲಿ. ಅದೇನೋ ಒಂಥರ ನನಗೆ ಇಟ್ ಈಸ್ ಲೈಕ್ ಅ ಪಾರ್ಟ್ನರ್ ನನಗೆ ಅಡುಗೆ ಮಾಡೋದು, ನನಗೊಂಥರ ಕಂಪನಿ ಹಾಗಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಥಿಂಕ್ ನಂಗೆ ನಿದ್ದೆ ಬರ್ತಿರೋದ್ರಿಂದ ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಆಲ್ರೆಡಿ ಕ್ಯಾಮಮೈಲ್ ಟೀ ಕುಡಿದ್ಬಿಟ್ಟಿದ್ದೀನಿ. ಇಷ್ಟೊತ್ತಿಗೆ ಆಗಲೇ ಮಲಗಿಬಿಡ್ತಾ ಇದ್ದೆ, ಯಾಕಂದರೆ ಇವತ್ತು ಬೆಳಗ್ಗೆ ಎದ್ದಿದ್ದು 4 ಗಂಟೆಗೆ. ಓಡೋದಿತ್ತು, ಟ್ರೈನಿಂಗ್ ಇತ್ತು, ಆ್ಯಂಡ್ ಎಂಟೈರ್ ಡೇ ಒಂಚೂರು ಟೆರೆಸ್ ಕೆಲಸ ಮಾಡಿಸ್ತಾ ಇದ್ದೀನಿ. ಸೊ ಅದ್ರದ್ದು ಸ್ವಲ್ಪ ಕೆಲಸ ನಡೀತಾ ಇದೆ, ಮಲಗೋಕ್ಕೆ ಆಗಿರಲಿಲ್ಲ. ಇಲ್ಲಾಂದರೆ 4 ಗಂಟೆಗೆ ಎದ್ದರೆ ಯೂಶ್ವಲಿ ಮಧ್ಯಾಹ್ನ ಒಂದು ಅರ್ಧ ಗಂಟೆ ನಾನು ಮಲ್ಕೊಳ್ತೀನಿ, ಸ್ವಲ್ಪ ಊಟ ಗಿಟ ಎಲ್ಲ ಆದಮೇಲೆ. ಇಲ್ಲ ನಿದ್ದೆ ತುಂಬ ಕಡಿಮೆ ಅನಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಎನಿವೆ ಇವಾಗ ನಾನು ಹೋಗಿ ಮಲಗ್ತೀನಿ. ನಾಳೆ ರನ್ ಇಲ್ಲದೆ ಇರೋದ್ರಿಂದ 4 ಗಂಟೆಗೆ ಎದ್ದೇಳಬೇಕಾಗಿಲ್ಲ, ಆರಾಮ್ಸೆ 6 ಗಂಟೆಗೆ ಎದ್ದೇಳ್ಬೋದು. ಸೊ ಹಾಗಾಗಿ ಇದನ್ನು ಇವಾಗ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಆ್ಯಂಡ್ ನೀವು ಯಾವತ್ತಾದರೂ ಡೇಟ್ ಸಿರಪ್ ನೀವು ಯಾರಾದರೂ ಮಾಡಿದರೆ, ನಿಮಗೇನಾದರೂ ಟಿಪ್ಸ್ ಕೊಡಬೇಕು ಅಂತ ಇದ್ದರೆ ದಯಮಾಡಿ ಕಮೆಂಟ್ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಫಾಲೋ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. I'll see you guys next week. Full love. You all take care. I love you guys. Bye-bye.